ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮ್ಮ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ಯಾವುದರ ಕುರಿತು ಚರ್ಚಿಸೋಣ? ಅಲಂಕಾರಗಳನ್ನ ಹಿಂದಿನ ತರಗತಿ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅಲಂಕಾರದಲ್ಲಿ ಎರಡು ವಿಧಗಳಂತ ಹೇಳಿದ್ವಿ. ಯಾವ್ಯಾವ್ರಿ? ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಈ ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ವಿಧಗಳಂತ ಹೇಳಿದ್ವಿ. ಆ ಮೂರು ವಿಧಗಳು ಯಾವ್ಲಿ? ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಮೂರು ವಿಧಗಳದ್ದು. ಆ ಮೂರು ವಿಧಗಳಲ್ಲಿ ಒಂದೇದು ಯಾವ್ದ್ರಿ? ಅನುಪ್ರಾಸ. ಈ ಅನುಪ್ರಾಸದಲ್ಲಿ ಬರುವಂತ ಅದರಲ್ಲಿ ಮೂರೇ ಬರ್ತಾವ. ಮತ್ತ ಈ ಸಬ್ ಅನುಪ್ರಾಸ ಅಂತ ಅದರಲ್ಲಿ ಸಬ್ ಮೂರು ಬರ್ತಿದ್ವು. ಯಾವ್ಯಾವ ಬರ್ತಾವ್ಲಿ? ಆದಿಪ್ರಾಸ, ವೃತ್ತಾನುಪ್ರಾಸ, ಶೇಖಾನುಪ್ರಾಸ ಅಂತ ಬರ್ತಿದ್ವು. ಈ ಆದಿಪ್ರಾಸ ಅಂತಂದ್ರೆ ಇರ್ಲಿ ಆ ಕಾವ್ಯದ ಆದಿ ಅಂದ್ರ ಪ್ರಾರಂಭದ ಅಕ್ಷರ. ಆ ಕಾವ್ಯದ ಪ್ರಾರಂಭದ ಅಕ್ಷರ ಏನಿರ್ತದ್ರಿ ಆ ಅಕ್ಷರ ಆ ಕಾವ್ಯ ಪದ್ಯದ ಮತ್ತೆ ಮತ್ತೆ ಬಂದಿತ್ತಂತಂದ್ರ ಅದನ್ನ ಆದಿಪ್ರಾಸ ಅಂತ ಹೇಳ್ತಿದ್ರು. ನೆಕ್ಸ್ಟ್ ವೃತ್ತಾನುಪ್ರಾಸ. ಆ ಕಾವ್ಯದಲ್ಲಿ ಆ ಒಂದಾಗಲಿ ಅಥವಾ ಎರಡಾಗಲಿ ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಬರ್ತಿದ್ವು ಅಂತಂದ್ರ ಅದನ್ನ ವೃತ್ತಾನುಪ್ರಾಸ ಅಂತಿದ್ರು. ನೆಕ್ಸ್ಟ್ ಶೇಖಾನುಪ್ರಾಸ. ಶೇಖಾನುಪ್ರಾಸ ಅಂತಂದ್ರೆ ಇರ್ಲಿ ಎರಡು ಅಕ್ಷರಗಳ ಪದಗಳು, ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದಗಳು ಅಲ್ಲಿ ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ ಮತ್ತೆ ಮತ್ತೆ ಬರ್ತಿದ್ವು ಅಂತಂದ್ರ ಅದನ್ನ ಏನ್ ಕರೀತಿದ್ರು? ಶೇಖಾನುಪ್ರಾಸ ಅಂತ ಕರೀತಿದ್ರು. ಓಕೆ, ಒಟ್ಟಾರೆಯಾಗಿ ಶಬ್ದಾಲಂಕಾರದಲ್ಲಿ ಮೊದಲನೇದಾಗಿ ಅನುಪ್ರಾಸ ಅನ್ನೋದು ಮುಕ್ತಾಯ ಮಾಡಿದ್ವಿ. ಈಗ ನೆಕ್ಸ್ಟ್ ಈ ದಿನ ಯಾವ್ದು ಚರ್ಚಿಸೋಣ? ಯಮಕಾಲಂಕಾರ. ಏನ್ಲೇ ಅನುಪ್ರಾಸ ಮುಗಿತ್ರಿ. ನೆಕ್ಸ್ಟ್ ಯಮಕ. ಏನ್ರಿ ಯಮಕ ಅಂತಂದ್ರ? ಯಮಕಾಲಂಕಾರ ಅಂತಂದ್ರೆ ಏನ್ರಿ? ನೋಡ್ರಿ ಏನ್ ಹೇಳ್ತಾರೆ, ಮೂರು ಅಥವಾ ಹೆಚ್ಚು ಅಂದ್ರ ಮೂರು ಅಥವಾ ಹೆಚ್ಚು ಅಕ್ಷರಗಳ ಪದವು ಒಂದು ಪದದ ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮತ್ತೆ ಮತ್ತೆ ಬಂದಿರಬೇಕು. ನೋಡ್ರಿ ಏನಾಗುತ್ತೆ, ಮೂರು ಅಥವಾ ಹೆಚ್ಚು ಅಕ್ಷರಗಳ ಪದವು ಒಂದು ಪದ್ಯದ ಆದಿಯಲ್ಲಿ ಆಗಿರಬಹುದು, ಇಲ್ಲವೇ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಹೀಗೆ ನಿಯಮಿತವಾಗಿ ವಿವಿಧ ಸ್ಥಾನದಲ್ಲಿ ಪದ್ಯದಲ್ಲಿ ಮತ್ತೆ ಮತ್ತೆ ಬಳಕೆಯಾಗಿದ್ದರೆ ಅದನ್ನು ಯಮಕಾಲಂಕಾರ ಎನ್ನುವರು. ಏನ್ ಹೇಳ್ತಾರೆ ಯಮಕಾಲ ಅಂತಂದ್ರ? ಮೂರು ಇರ್ಬೋದು ಅಥವಾ ಮೂರಕ್ಕಿಂತ ಹೆಚ್ಚಿರ್ಬೋದು. ಮೂರು ಅಥವಾ ಹೆಚ್ಚು ಅಕ್ಷರಗಳ ಪದವು ಒಂದು ಪದ್ಯದ ಆದಿಯಲ್ಲಿ, ಇಲ್ಲವೇ ಮಧ್ಯದಲ್ಲಿ, ಇಲ್ಲವೇ ಅಂತ್ಯದಲ್ಲಿ ಹೀಗೆ ನಿಯಮಿತವಾಗಿ ವಿವಿಧ ಸ್ಥಾನದಲ್ಲಿ ಆ ಪದ್ಯದಲ್ಲಿ ಬಳಕೆಯಾಗಿದ್ದರೆ ಅದನ್ನು ಏನ್ ಕರೀತಾರ? ಯಮಕಾಲಂಕಾರ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ, ಯಮಕಾಲಂಕಾರ ಅಂದ್ರೇನು? ಮೂರು ಅಕ್ಷರಗಳು ಅಥವಾ ಅದರಿಂದ ಹೆಚ್ಚಿನ ಅಕ್ಷರಗಳ ಪದ ಇರ್ತೈತಿ. ಆ ಪದ ಆ ಪದ್ಯ ಆ ಕಾವ್ಯದಲ್ಲಿ ಮತ್ತೆ 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 ಬಳಕೆ ಆಗಿರ್ತೈತಿ. ಅಂದ್ರ ಮೂರಕ್ಕಿಂತ ಹೆಚ್ಚು ಅಕ್ಷರಗಳು, ಮೂರು ಇರ್ಬೋದು ಅಥವಾ ಮೂರಕ್ಕಿಂತ ಹೆಚ್ಚು ಅಕ್ಷರಗಳ ಪದ ಅಂದ್ರ ಶಬ್ದ. ಆ ಶಬ್ದ ಮತ್ತೆ ಮತ್ತೆ ಬಂದಿತ್ತಂತಂದ್ರ ಅದನ್ನ ಯಮಕಾಲಂಕಾರ ಅಂತ. ನೋಡ್ರಿ, ಅದು ಉದಾಹರಣೆ ನೋಡ್ರಿ, ಗೊತ್ತಾಗೈತಿ. ನೋಡ್ರಿ ಏನೈತ್ಲಿ? ಎಳೆವಾಸೆ ತೊಡರ್ದುದನೆ ಮಿಸು, ಪೆಳೆವಾಸೆಯ ದೆಸೆಯ ನಿಂದಳಂ ಕೈವಿಡಿದು, ಲೆಳೆವಾಸೆಯ ಯಾಂತನುಂಬಜ, ದೆಳೆವಾಸೆಗುಳಂಡ ಪುಳನಿ ದೆಡೆ ಗವನಿಶಂ. ಏನಂತಂದ್ರ ನೋಡ್ರಿ ಎಲೆಯಲ್ಲಿ ಒಳ್ಳೆ ದೊಡ್ಡ ಪದಗಳು. ಎಳೆವಾಸೆ ತೊಡರ್ದುದನೆ ಮಿಸು, ಎಳೆವಾಸೆ ಐತ್ರಿ. ನೆಕ್ಸ್ಟ್ ಪೆಳೆವಾಸೆಯ ದೆಸೆಯ ನಿಂದಳಂ ಕೈವಿಡಿದು, ದೆಳೆವಾಸೆ ಅಂದ್ರೆ ಪೆಳೆವಾಸೆ ಅಂತಂದ್ರೆ ಏನಿರ್ಲಿ? ಈ ಪ ಅನ್ನ ವಿಂಗಡಣೆ ಮಾಡಿದ್ರ ಏನಾಗುತ್ತೆ? ಪ ಪ್ಲಸ್ ಎ ಬಂತ ಎಳೆವಾಸೆ. ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಅಕ್ಷರಗಳು ಬಂತ. ನೆಕ್ಸ್ಟ್ ಲೆಳೆವಾಸೆಯ ಅಂತ ನುಂಬುಜ, ಲೆಳೆವಾಸೆ. ನೋಡ್ರಿ ಲ ಐತಿ, ಲ ಅನ್ನ ವಿಂಗಡಣೆ ಮಾಡಿದ್ರ ಲ ಪ್ಲಸ್ ಎ ಎಳೆವಾಸೆ ಐತಿ. ಈಗ ನೋಡ್ರಿ ಇಲ್ಲಿನೂ ಎಳೆವಾಸೆ ಐತಿ, ಇಲ್ಲಿನೂ ಎಳೆವಾಸೆ ಅಂತ ಬಂತು. ನೆಕ್ಸ್ಟ್ ಇಲ್ಲಿನೂ ಎಳೆವಾಸೆ ಅಂತ ಬಂತು. ನೆಕ್ಸ್ಟ್ ದೆಳೆ ವಾಸೆ ಎಡೆಗೊಂಡ, ದೆಳೆವಾಸೆ ಅಂತಂದ್ರೆ ದ ಪ್ಲಸ್ ಎ ಐತಿ. ನೋಡ್ಲಿ ಬಂತು ಎಳೆವಾಸೆ ಅನ್ನೋದು. ಅಂದ್ರ ಈ ಏನು ಪದ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಈ ಮೂರಕ್ಕಿಂತ ಹೆಚ್ಚು ಅಕ್ಷರಗಳ ಪದ ಮತ್ತೆ ಮತ್ತೆ ಬಂದೈತಿ. ನೋಡ್ರಿ ಇಲ್ಲಿನೂ ಎಳೆವಾಸೆ ಐತಿ, ಇಲ್ಲಿನೂ ಐತಿ, ಇಲ್ಲಿನೂ ಐತಿ, ಇಲ್ಲಿನೂ ಐತಿ. ಅಂದ್ರ ಈ ಪದ್ಯದ ಪ್ರಾರಂಭದಲ್ಲಿ ಹಲವು ಕಡೆನೂ ಬಂದೈತಿ. ಅಂದ್ರ ಒಂದಕ್ಕಿಂತ ಹೆಚ್ಚು ಕಡೆ ಈ ಪದ ಬಂದೈತಿ. ಹಂಗಾಗಿ ಇದನ್ನ ಯಮಕ. ಯಮಕ ಅಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ ನೀವು. ಮೂರು ಆಗಿರ್ಬೋದು, ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ. ಆ ಪದ ಏನಾಗಿರ್ಬೇಕಂತ? ಪದ್ಯದ ಆದಿಯಲ್ಲಿ ಆಗಿರ್ಬೋದು ಅಥವಾ ಇಲ್ಲ ಮಧ್ಯದಲ್ಲಿ ಆಗಿರ್ಬೋದು, ಇದು ಅಥವಾ ಅಂತ್ಯದಲ್ಲಿ ಬಂದಿರಬೇಕು, ಮತ್ತೆ ಮತ್ತೆ ಬಂದಿರಬೇಕು ಅಂತ ಹೇಳಿದ್ರೆ ಬಂದೈತಿ. ಮತ್ತೆ ಮತ್ತೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬಂದೈತೆ ಇಲ್ಲ ಮತ್ತೆ ಮತ್ತೆ ಅದನ್ನ ನೋಡಿದ್ರೆ ಗೊತ್ತಾಗಬೇಕು. ಈ ರೀತಿಯಾಗಿತ್ತು ಅಂತಂದ್ರ ಅದನ್ನ ಯಮಕಾಲಂಕಾರ.
ನೋಡ್ಲಿ, ಅನುಪ್ರಾಸ ಅಂತಂದ್ರ ಒಂದು ಅಥವಾ ಎರಡು ಅಕ್ಷರಗಳು, ಇಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳ ಪದ. ಯಾವ್ದ್ರಾಗ? ಯಮಕಾಲಂಕಾರದಲ್ಲಿ ಬರ್ಕೊಳ್ಳಿ ಕರೆಕ್ಟ್ ಆಗಿ, ಅದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ, ಇಲ್ಲ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡ್ಲಿ, ಶಬ್ದಾಲಂಕಾರಗಳು ಯಾವ್ಯಾವ ನೋಡಿದ್ರಿ? ಫಸ್ಟ್ ಅನುಪ್ರಾಸ ನೋಡಿದ್ರಿ, ಯಮಕಾಲಂಕಾರ ಮುಗೀತು. ನೆಕ್ಸ್ಟ್ ಚಿತ್ರಕವಿತ್ವ. ಈ ಅನುಪ್ರಾಸದಲ್ಲಿ ಮೂರು ನೋಡಿದ್ರಿ, ಆದಿ ವೃತ್ತಾನುಪ್ರಾಸ, ಚಕ್ರಾನುಪ್ರಾಸ ಮುಗೀತು. ನೆಕ್ಸ್ಟ್ ಯಮಕಾಲಂಕಾರ ಮುಗೀತು. ನೆಕ್ಸ್ಟ್ ಚಿತ್ರಕವಿತ್ವ. ಚಿತ್ರಕವಿತ್ವ ಅಂತಂದ್ರ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಅದ್ರ ಹೆಸರು ಕೇಳಿದ್ರೆ ಗೊತ್ತಾಗಬೇಕು ಏನಂತ ಹೇಳೋದ್ರಲ್ಲಿ. ಕವಿಗಳು ಇದು ಚಿತ್ರಕವಿತ್ವ ಅಂತಂದ್ರ ಇಲ್ಲಿ ಏನ್ ಮಾಡ್ತಾರೆ? ಕವಿಗಳು ಏನ್ ಮಾಡ್ತಾರ? ತಮ್ಮ ಬುದ್ಧಿ ಸಾಮರ್ಥ್ಯ, ತಮ್ಮ ವೈಯಕ್ತಿಕ ವಿವೇಚನದ ಮುಖಾಂತರ ಅಕ್ಷರಗಳ ಜೋಡಣೆ ತಮ್ಮ ಕೇಳುಗರಿಗೆ ಇಂಪ್ರೆಸ್ ಆಗಬೇಕು. ಆ ರೀತಿ ಇಂಪ್ರೆಸ್ ಆಗಬೇಕು. ನೆಕ್ಸ್ಟ್ ಆ ಅಕ್ಷರ ಅಥವಾ ಪದಗಳು ಕರಕುಶಲತೆಯಿಂದ ಕೂಡಿಸಿ ತಮ್ಮ ಕೇಳುಗರಿಗೆ ಮನಮುಟ್ಟುವಂತೆ, ಕೇಳುವವರಿಗೆ ಇನ್ನೊಮ್ಮೆ ಆಲಿಸುವಂತೆ ಆ ರೀತಿ ಶಬ್ದಗಳ ರಚನೆ ಇದರಾಗಿರ್ತೈತಿ. ಅದಕ್ಕೆ ನೋಡಿ ಚಿತ್ರಕವಿತ್ವ. ಅಕ್ಷರಗಳನ್ನು ಅಥವಾ ಪದಗಳನ್ನು ಕವಿಗಳು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಕರಕುಶಲತೆಯಿಂದ ಆರಿಸಿ ಜೋಡಿಸಿ ಕಾವ್ಯ ರಚನೆ ಮಾಡುವುದಕ್ಕೆ ಚಿತ್ರಕವಿತ್ವ ಎನ್ನುವರು. ಏನಂತ ಚಿತ್ರಕವಿತ್ವ ಅಂತಂದ್ರ ಇಲ್ಲಿ ಅಕ್ಷರಗಳಾಗಿರ್ಬೋದು ಅಥವಾ ಪದಗಳನ್ನ ಕವಿಗಳು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಅಂತಂದ್ರ ಇಲ್ಲಿ ವಿಚಿತ್ರ ಅನ್ಸ್ಬೇಕಂತ ಓದಿಗಳೇ, ಅದನ್ನ ಓದಿದ್ರು ಕೂಡ ಅದನ್ನ ವಿಚಿತ್ರ ಅನಿಸ್ಬೇಕು. ಆ ರೀತಿ ಅಕ್ಷರಗಳ ಜೋಡಿ ಇರ್ತೈತಿ. ಆ ರೀತಿ ಅಕ್ಷರಗಳು ಅಲ್ಲಿ ಜಾಸ್ತಿ ಸಹಿತ ಅಕ್ಷರಗಳಲ್ಲ, ಅಕ್ಷರ ಇದ್ದಿದ್ರೆ 4 ಅಕ್ಷರ ಇರ್ತಾವ. ಆ 4 ಅಕ್ಷರದಿಂದ ಹೊಸ 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 ಒಳ್ಳೆ ಜೋಡಿಸಿ ಆ ರೀತಿ ಕವನ ರಚನೆ ಮಾಡಿರ್ತಾರ. ಅದಕ್ಕೆ ಅವ್ರ ಏನಾಗುತ್ತೆ? ಕರಕುಶಲತೆಯಿಂದ ಆರಿಸಿ ಜೋಡಿಸಿ ಕಾವ್ಯ ರಚನೆ ಮಾಡುವುದಕ್ಕೆ ಚಿತ್ರಕವಿತ್ವ ಎನ್ನುವರು. ನೋಡ್ರಿ, ಉದಾಹರಣೆ ನೋಡ್ರಿ, ಗೊತ್ತಾಕೈತಿ. ಏನಾಗುತ್ತೆ ನೋಡ್ರಿ, ನನ್ನದನ ನಿನ್ನೋ, ನಂದನ ಮೈ ಮುನದೆ ನಿನ್ನದು ದೆನ್ನಲಿ ಮುದದಿ. ನೆಕ್ಸ್ಟ್ ನನ್ನು ದೆನ್ನದೆ ನೀ ನನ್ನದು ಮನ್ಮದೆ ನೆಮ್ಮಿ ನಿನ್ನದೆ ಮುದದಂ. ನೋಡ್ಲಿ ಅಕ್ಷರಗಳು ಏನ್ ಬಂದ ನೋಡ್ಲಿ, ಇಲ್ಲಿ ನ ಅಕ್ಷರ, ನೆಕ್ಸ್ಟ್ ಮ ಅಕ್ಷರ, ನೆಕ್ಸ್ಟ್ ದ ಅಕ್ಷರ. ಇಷ್ಟರಾಗ ಈ ಕಾವ್ಯ ರಚನೆ ಆಗೈತಿ. ಈ 3 ಅಕ್ಷರಗಳಲ್ಲಿ ಕಾವ್ಯ ರಚನೆ ಆಗೈತಿ. ಅಂದ್ರ ಇಲ್ಲೇನಾಗತ್ತ ನೋಡ್ಲಿ, ಅಕ್ಷರಗಳು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ರಚನೆ ಆಗಿರ್ತಾವ ಮತ್ತು ಅಲ್ಲಿ ಆರಿಸುವಿಕೆ, ಜೋಡಿಸುವಿಕೆ, ಕಾವ್ಯ ರಚನೆ ಮಾಡುವಿಕೆ ಅತ್ಯುತ್ತಮ ಆಗಿರ್ತೈತಿ ಮತ್ತು ಇಲ್ಲಿ ವಿಶೇಷ ರೀತಿಯಾಗಿರ್ತೈತಿ. ವಿಶೇಷ ರೀತಿಯಾದಂತ ವರ್ಣನೆ ಇರ್ತೈತಿ. ಅದಕ್ಕೆ ಅವ್ರು ಏನಾಗತ್ತಲ್ಲಿ ಈ ಕಾವ್ಯದ ವೈಶಿಷ್ಟ್ಯತೆ ಪುನಃ ಪುನಃ ಬಳಕೆ, ಅಕ್ಷರಗಳ ರಸವತ್ತಾದ ಜೋಡಣೆ. ಅದಕ್ಕೆ ಅವ್ರು ಏನಾಗುತ್ತೆ ನೋಡ್ರಿ, ಅಕ್ಷರಗಳನ್ನು ಪದಗಳನ್ನು ಕವಿಗಳು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಅಂತಂದ್ರೆ ಇಂಪ್ರೆಸ್ ಅನ್ಸ್ಬೇಕು. ಆ ರೀತಿ ಕಾವ್ಯ ಏನನ್ಬೇಕು? ವೈಶಿಷ್ಟ್ಯವಾಗಿರ್ಬೇಕು ಅಂತ ಹೇಳ್ತಾರೆ. ಕಾವ್ಯ ವೈಶಿಷ್ಟ್ಯವಾಗಿರ್ಬೇಕು. ನೆಕ್ಸ್ಟ್ ಅದನ್ನ ಒಳಾರ್ಥನ ಕೂಡ ಡಿಫ್ರೆಂಟ್ ಇರ್ಬೇಕು. ಆ ಅಕ್ಷರ ಜೋಡ ನೋಡ್ರಿ ಏನೈತೆ ನೋಡ್ರಿ, 3 ಅಕ್ಷರ ಬಿಟ್ಟರೆ ಬ್ಯಾತಿ ಏನದಾವ ಇದ್ರಾಗ? ನನ್ನದನ ನಿನ್ನೋ, ನನ್ನದನ ಮೈ ಮುನದೆ ನಿನ್ನದು ದೆನ್ನದೆ ಮದದಿ. ನೋಡ್ರಿ ಈ ವಿಚಿತ್ರವಾದ ಅಕ್ಷರ ನೋಡ್ರಿ, ಇಲ್ಲಿ ನ ಐತಿ ಮ. ನೆಕ್ಸ್ಟ್ ನೋಡ್ರಿ ಬೇರೆ ಏನದ ನೋಡ್ರಿ, 3 ಅಕ್ಷರ ಬಿಟ್ಟು ಬೇರೆ ಏನಿಲ್ಲ. ಅಂದ್ರೆ ಏನಾಗತ್ತಾರ ಇಲ್ಲಿ ಕವಿಗಳು ತಮ್ಮ ಕರಕುಶಲತೆಯಿಂದ ತಮ್ಮ ಜ್ಞಾನ ಸಂಪತ್ತಿನ ಆಧಾರದ ಮೇಲೆ ವಿವೇಚನಾ ಸಹಿತವಾಗಿ ಇಲ್ಲಿ ಅಕ್ಷರಗಳನ್ನು ಜೋಡಣೆ ಮಾಡಿ ಕೇಳುಗರಿಗೆ ಇನ್ನಷ್ಟು ಕೇಳುವಂತೆ ವಿವರಣೆ ಕೊಡ್ತಾರಲ್ಲ, ಅದು ಯಾವ್ದ್ರಿ? ಚಿತ್ರಕವಿತ್ವ. ಇಲ್ಲಿ ಏನ್ ಪ್ರಶ್ನೆ? ಕವಿಗಳ ಬುದ್ಧಿಶಕ್ತಿ. ಇಲ್ಲಿ ಏನಿರ್ತದೆ? ಕವಿಗಳ ಬುದ್ಧಿ ಸಾಮರ್ಥ್ಯ ಇಂಪ್ರೆಸ್. ಇಲ್ಲೇನಿರ್ತದೆ? ಕವಿಗಳ ಬುದ್ಧಿ ಸಾಮರ್ಥ್ಯ ಮಹತ್ವವಾಗಿರ್ತೈತಿ ಅದರಲ್ಲಿ ಚಿತ್ರಕವಿತ್ವದಲ್ಲಿ. ಇಲ್ಲೇನು ಡೈರೆಕ್ಟ್ ಏನೈತೆ ಅದನ್ನ ಹೇಳಿ ಸುಮ್ಮ ಅಕ್ಷರ ಪದೇ ಬರೋದಲ್ಲ. ಈ ಅಕ್ಷರ ಪದೇ ಬರೋದು ಅಷ್ಟೇ ಅಲ್ಲಿ ಹಳೆಗನ್ನಡದಾಗ ಐತಿ ನೋಡ್ರಿ. ಅದು ಹೆಂಗೈತಿ? ಯಾವ ರೀತಿ ಐತಿ ವಿಂಗಡಣೆ, ಯಾವ ರೀತಿ ಐತಿ, ಅದರ ಸ್ವರೂಪ ಯಾವ ರೀತಿ ಐತಿ. ಹಿಂಗಾಗಿ ಇದು ಯಾವುದಕ್ಕೆ ಉದಾಹರಣೆ? ಚಿತ್ರಕವಿತ್ವಕ್ಕೆ ಉದಾಹರಣೆ. ನೋಡಿ ಕರೆಕ್ಟ್ ಆಗಿ ಬರ್ಕೊಡಿ ಅದನ್ನು. ಈ ಅಲಂಕಾರದನ್ನ ಯಾವುದ್ರಲ್ಲಿ? ಅಲಂಕಾರದ 2 ನೋಡಿದ್ವಿ, ಅದರಲ್ಲಿ ಶಬ್ದ ಅಲಂಕಾರ ನೋಡಿದ್ವಿ. ಈ ಶಬ್ದ ಅಲಂಕಾರದಲ್ಲಿ ಎಷ್ಟದ ಅಂತ ಹೇಳಿದ್ರು? 3 ಹೇಳಿದ್ವಿ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಈ ಅನುಪ್ರಾಸ, ಯಮಕ, ಚಿತ್ರ ಕವಿತ್ವಗಳನ್ನ 3 ನೋಡಿದ್ವಿ. ನೆಕ್ಸ್ಟ್ ಈ ಅನುಪ್ರಾಸದಲ್ಲಿ 3 ನೋಡಿದ್ವಿ. ಯಾವ್ದ್ರಿ? ಆದಿ ವೃತ್ತಾನುಪ್ರಾಸ, ನೆಕ್ಸ್ಟ್ ಶೇಖಾನುಪ್ರಾಸ ಅಂತಂದು ಈ 3 ಇದರಲ್ಲಿ ನೋಡಿದ್ವಿ. ಒಟ್ಟಾರೆಯಾಗಿ ಇಲ್ಲಿ ಶಬ್ದ ಅಲಂಕಾರ ಮುಕ್ತಾಯವಾಯಿತು. ಅಂದ್ರೆ ಈ ಶಬ್ದಾಲಂಕಾರ ಮುಗೀತು. ಶಬ್ದಾಲಂಕಾರ ಒಂದೇ ಮುಗೀತು. ನೆಕ್ಸ್ಟ್ ಒಂದ್ ಯಾವ್ದೈತಿ? ಇಲ್ಲಿ ಅರ್ಥಾಲಂಕಾರ. ಅಂದ್ರ ಇಲ್ಲಿ ಕಾವ್ಯದ ರಚನೆ ಮಾಡುವಾಗ ಇಲ್ಲಿ
ಮೊದಲನೇದಾಗಿ ಅಕ್ಷರಗಳ ಪ್ರಾಮುಖ್ಯತೆ ಅಲ್ಲ, ಇಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ ಅಂತ ಹೇಳಕತ್ತಾರ ನೋಡ್ರಿ. ಇಲ್ಲಿ ಕಾವ್ಯ ರಚನೆ ಆಗ್ಬೇಕಾಯ್ತು ಅಂತಂದ್ರ ಇಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ ನೋಡ್ರಿ. ಇದನ್ನ ಬರ್ಕೊಂಡ್ರಿ. ನೆಕ್ಸ್ಟ್ ಇದನ್ನ ತೆಗಿತೀನಿ. ನೆಕ್ಸ್ಟ್ ಯಾವ್ದು ನೋಡ್ರಿ, ಯಾವ್ದು ನೋಡ್ರಿ ನೆಕ್ಸ್ಟ್ ರೀ ಅರ್ಥಾಲಂಕಾರ. ಏನ್ರಿ ಅರ್ಥಾಲಂಕಾರ ಅಂತಂದ್ರ ಮೇನ್ ಆಗಿ ಒಂದೇದ್ ಮುಗೀತ್ರಿ. ಯಾವ್ದು ಮುಗೀತು? ಅರ್ಥಾಲಂಕಾರ ಮುಗೀತು. ನೆಕ್ಸ್ಟ್ ಯಾವ್ದು ನೋಡಮ್ ಈಗ? ಎರಡದ್ದು ಸಾರಿ ಅರ್ಥಾಲಂಕಾರ ನೋಡ್ಬೇಕಲ್ಲ. ಅರ್ಥಾಲಂಕಾರ ಏನ್ರಿ ಅರ್ಥಾಲಂಕಾರ ಅಂತಾರ? ಏನ್ ಅರ್ಥಾಲಂಕಾರ? ಇಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇರ್ತೈತೆ ಹೊರತಾಗಿ ಅಕ್ಷರಗಳ ಜೋಡಿನೇ ಅಲ್ಲ ಅಂತ ಹೇಳಕತ್ತಾರ ನೋಡ್ರಿ. ಇಲ್ಲಿ ಅರ್ಥ ಒಂದು ಕಾವ್ಯ ಅಥವಾ ಒಂದು ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇರುತ್ತದೆ ಹೊರತಾಗಿ ಇಲ್ಲಿ ಹೆಚ್ಚಾಗಿ ಇಲ್ಲಿ ಅಕ್ಷರಗಳಿಗೆಲ್ಲ. ಕವಿಗಳು ತಮ್ಮ ಕಾವ್ಯಗಳನ್ನು ರಚನೆ ಮಾಡುವಾಗ ತಮ್ಮ ಅಕ್ಷರಗಳ ಪ್ರಾಧಾನ್ಯತೆ ಅಲ್ಲದೆ ತಮ್ಮ ಜ್ಞಾನದ ಮುಖಾಂತರ ಅರ್ಥ ಚಮತ್ಕಾರದಿಂದ ಅರ್ಥಕ್ಕೆ ಕೆಳದಂತೆ ಎಲ್ಲರಿಗೂ ಒಳ ಅರ್ಥ ಮತ್ತು ಹೊರಾರ್ಥ ಎರಡೂ ಅರ್ಥವಾಗುವಂತೆ ಇಲ್ಲಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸ್ತಾರೆ. ಅಂದ್ರೆ ಒಂದು ಕಾವ್ಯ ಆಗಿರ್ಬೋದು ಅಥವಾ ಒಂದು ಪದ್ಯ ಆಗಿರ್ಬೋದು ಅದರ ಸೌಂದರ್ಯವನ್ನ ಹೆಚ್ಚಿಸುವಂತ ಪ್ರಕ್ರಿಯೆ ಮಾಡ್ತಾರ. ಹಾಗಾಗಿ ಇದನ್ನ ಏನ್ ಕರೀತಾರೆ? ಅರ್ಥಾಲಂಕಾರ. ಏನ್ರಿ ಅರ್ಥಾಲಂಕಾರದ ಮೊದಲ ಡೆಫಿನೇಷನ್? ಏನದ ಡೆಫಿನೇಷನ್ ಫಸ್ಟ್ ನೋಡ್ರಿ. ನೆಕ್ಸ್ಟ್ ಅಲ್ಲಿ ಮೊದಲು ಯಾವ್ದು ಮಾಡಿದ್ರಿ? ಶಬ್ದಾಲಂಕಾರ ನೋಡಿದ್ವಿ. ಈ ಶಬ್ದಾಲಂಕಾರ ಆಗಿರೋದ್ರಿಂದ ನೆಕ್ಸ್ಟ್ ಯಾವ್ದು ಬರ್ತದೆ? ಅರ್ಥಾಲಂಕಾರ. ಏನ್ರಿ ಅರ್ಥಾಲಂಕಾರ ಅಂತಂದ್ರ ಇಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ ಇರ್ತದೆ ಹೊರತಾಗಿ ಇಲ್ಲಿ ಅಕ್ಷರಗಳ ಜೋಡಣೆಗಲ್ಲ. ಅದಕ್ಕೆ ಅವ್ರು ನೋಡ್ರಿ ಏನಾಗ್ತಾರೆ, ಇಲ್ಲಿ ಕಾವ್ಯದ ಅರ್ಥಕ್ಕೆ ಪ್ರಾಮುಖ್ಯತೆ ಇರುತ್ತದೆ. ಹಾಗಾಗಿ ಕವಿಗಳು ಕಾವ್ಯ ಅಥವಾ ಪದ್ಯದಲ್ಲಿ ಅರ್ಥ ಚಮತ್ಕಾರ ತೋರಿ ಕಾವ್ಯ ರಚನೆ ಮಾಡಿ ಅದರ ಸೌಂದರ್ಯ ಹೆಚ್ಚಿಸುತ್ತಾರೆ. ಅದರ ಒಂದು ಕಾವ್ಯ ರಚನೆ ಮಾಡಬೇಕಾಗಿತ್ತಂತಂದ್ರ ಆ ಕಾವ್ಯದಲ್ಲಿ ಅಲ್ಲಿ ಅದರ ಒಳಾರ್ಥ ಮುಖ್ಯ ಆಗಿರ್ತದೆ ಹೊರತಾಗಿ ಅವ್ರು ಏನ್ ಹೇಳ್ಬೇಕಂತ ಬಯಸಿದ್ದಾರೆ ಆ ಅರ್ಥ ಮುಖ್ಯವಾಗಿರ್ತದೆ ಹೊರತಾಗಿ ಅಲ್ಲಿ ಅಕ್ಷರಗಳಲ್ಲ ಅಂತ ಹೇಳಕತ್ತ ನೋಡ್ರಿ. ಇಲ್ಲಿ ಕಾವ್ಯದ ಅರ್ಥ ಪ್ರಾಮುಖ್ಯತೆ ಅಂದ್ರ ಅರ್ಥಕ್ಕೆ ಪ್ರಾಮುಖ್ಯತೆ ಹೊರತಾಗಿ ಅಲ್ಲಿ ಅಕ್ಷರಗಳಿಗೆ ಅಲ್ಲ ಅಂತ ಹೇಳಕತ್ತ. ಶಬ್ದಾಲಂಕಾರದಲ್ಲಿ ಅಕ್ಷರಗಳಿಗೆ ಪ್ರಾಮುಖ್ಯತೆ ಇತ್ತು, ಇಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ. ನೋಡಿ ಕವಿಗಳು ಕಾವ್ಯ ಆಗಿರೋದು ಪದ್ಯದಲ್ಲಿ ರಚನೆ ಮಾಡಬೇಕಾಗಿತ್ತಂತಂದ್ರ ಅರ್ಥ ಚಮತ್ಕಾರ ತೋರಿ. ಅರ್ಥ ಚಮತ್ಕಾರ ತೋರಿ ಅಂತಂದ್ರ ಕೇಳುಗರಿಗೆ ವಿವಿಧ ಆಯಾಮಗಳ ಮುಖಾಂತರ ಕೂಡ ಅಲ್ಲಿ ಅವ್ರಿಗೆ ಅರ್ಥ ಆಗಬೇಕು. ಅಲ್ಲಿ ಆ ರೀತಿ ಕಾವ್ಯ ರಚನೆ ಆಗಬೇಕು. ಅದಕ್ಕೆ ನೋಡಿ ಮತ್ತೆ ಏನಾಗುತ್ತಾರ ಇಲ್ಲಿ ಕಾರ್ಯದಲ್ಲಿ ಅಂದ್ರ ಈ ಅರ್ಥಾಲಂಕಾರದಲ್ಲಿ ಏನೇನಿರ್ತದೆ ಅಂತಲ್ಲಿ ಒಂದು ಹೋಲಿಕೆಗಳಿರ್ತಾವು, ವಿರೋಧಗಳಿರ್ತಾವು, ನಾನಾರ್ಥಗಳಿರ್ತಾವು, ದೃಷ್ಟಾಂತ, ತರ್ಕಬದ್ಧತೆ ಇತ್ಯಾದಿಗಳನ್ನು ಇರುತ್ತವೆ ಅಂತ ಹೇಳಕತ್ತಾರ. ಏನ್ರಿ ಈ ಕಾರ್ಯ ಆಗ್ಬೇಕಾಯ್ತಂದ್ರ ಈ ಅರ್ಥಾಲಂಕಾರ ಅನ್ಸ್ಬೇಕಾಯ್ತಂದ್ರ ಅಲ್ಲಿ ಪ್ರಮುಖವಾಗಿ ಹೋಲಿಕೆ ಪ್ರಕ್ರಿಯೆಗಳಿರ್ತಾವ. ಅಂದ್ರ ಇಲ್ಲಿ ಹೋಲಿಸುವುದಿರ್ತೈತಿ. ನೆಕ್ಸ್ಟ್ ಅಲ್ಲಿ ಏನಿರ್ತದೆ? ನೆಕ್ಸ್ಟ್ ಅಲ್ಲಿ ವಿರೋಧ ಮಾಡುವುದಿರ್ತೈತಿ. ನೆಕ್ಸ್ಟ್ ನಾನಾರ್ಥ ದೃಷ್ಟಿಯಲ್ಲಿ ಹೇಳುವುದಿರ್ತೈತಿ. ಅಂದ್ರೆ ಹಲವು ದೃಷ್ಟಾಂತಗಳನ್ನು ಕಟ್ಟಿಕೊಡೋದಿರ್ತೈತಿ. ನೆಕ್ಸ್ಟ್ ತರ್ಕ ಪದ್ಧತಿ ಅಂದ್ರೆ ನಿಮ್ಮ ವಿಚಾರಶೀಲತೆಯನ್ನು ಹೆಚ್ಚಿಸುವುದಿರ್ತೈತಿ. ಅಂದ್ರ ತರ್ಕ ಪದ್ಧತಿ ಅಂತಂದ್ರ ಈ ಅಲಂಕಾರದಲ್ಲಿ ಅಂದ್ರ ಒಳಾರ್ಥ ಮುಖ್ಯ ಇರ್ತೈತಿ. ಅಂದ್ರೆ ತರ್ಕ ಪದ್ಧತಿ ನಿಮ್ಮ ವಿಚಾರಶೀಲತೆ ಹೆಚ್ಚಬೇಕಂತಂದ್ರ ಅಲ್ಲಿ ಅರ್ಥ ತಿಳ್ಕೊಬೇಕಾಗಿರ್ತೈತಿ. ಹಾಗಾಗಿ ಅರ್ಥಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರ್ತೈತಿ, ಇಲ್ಲಿ ಅಕ್ಷರಗಳಿಗಲ್ಲ. ಹಾಗಾಗಿ ಈ ಅರ್ಥಾಲಂಕಾರದಲ್ಲಿ ಮತ್ತೆ ಎಷ್ಟು ಅದಾವ್ರಿ ವಿಧಗಳು? ಅರ್ಥಾಲಂಕಾರದಲ್ಲಿ ಮತ್ತೆ ಎಷ್ಟು ವಿಧಗಳದಾವು? ಎಷ್ಟು ನೋಡ್ರಿ. ಫಸ್ಟ್ ಒಂದು ಉಪಮಾಲಂಕಾರ. ಒಂದವರಿ ಉಪಮಾಲಂಕಾರ. ಎರಡದ್ರಿ ರೂಪಕಾಲಂಕಾರ. ನೆಕ್ಸ್ಟ್ ಉತ್ಪ್ರೇಕ್ಷಾಲಂಕಾರ. ನೆಕ್ಸ್ಟ್ ಅರ್ಥಾಂತರ ನ್ಯಾಸಾಲಂಕಾರ. ನೆಕ್ಸ್ಟ್ ದುಷ್ಟಾಲಂಕಾರ. ನೆಕ್ಸ್ಟ್ ಶ್ಲೇಷಾಲಂಕಾರ. ಈ ಇಷ್ಟು ಅಲಂಕಾರಗಳು ಒಂದೊಂದು ರೀತಿಯಾದಂತಹ ಮಾಹಿತಿಗಳನ್ನ, ಒಂದೊಂದು ರೀತಿಯಾದಂತಹ ಅರ್ಥಗಳನ್ನ ಅರ್ಥಗರ್ಭಿತವಾಗಿ ಕಟ್ಟಿಕೊಡಲು ಪ್ರಯತ್ನಿಸುತ್ತವೆ. ಹಾಗಾಗಿ ಈ ಅರ್ಥಾಲಂಕಾರಗಳಲ್ಲಿ ಒಟ್ಟಾರೆಯಾಗಿ ಎಷ್ಟದವ್ರಿ? ಎಷ್ಟದವು? 6 ವಿಧಗಳದವು. ಈ 6 ವಿಧಗಳು ಯಾವ್ಯಾವ್ರಿ? ಒಂದು ರೂಪಕಾಲಂಕಾರ ಆಗಿರ್ಬೋದು, ಅಥವಾ ಉಪಮಾಲಂಕಾರ ಆಗಿರ್ಬೋದು, ಅಥವಾ ದುಷ್ಟಾಲಂಕಾರ, ನೆಕ್ಸ್ಟ್ ಅರ್ಥಾಂತರ ನ್ಯಾಸಾಲಂಕಾರ ಆಗಿರ್ಬೋದು, ನೆಕ್ಸ್ಟ್ ಯಾವ್ದ್ರಿ ಶ್ಲೇಷಾಲಂಕಾರ ಆಗಿರ್ಬೋದು, ನೆಕ್ಸ್ಟ್ ಉತ್ಪ್ರೇಕ್ಷಾಲಂಕಾರ ಆಗಿರ್ಬೋದು. ಈ ಎಷ್ಟು ಅಲಂಕಾರಗಳ ಕರೆಕ್ಟ್ ಆಗಿ ಕಲ್ತಿದ್ದೆ ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪದ ಗದ್ಯ ಕೊಟ್ಟರಂತಂದ್ರ ನಿಮ್ಗ ಅರ್ಥ ಮಾಡ್ಕೊಳಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತದೆ. ಹಾಗಾಗಿ ಮೊದಲನೇದಾಗಿ ಯಾವ್ದು ನೋಡೋಣ? ಉಪಮಾಲಂಕಾರ. ಏನ್ರಿ ಉಪಮಾಲಂಕಾರ ಅಂತಂದ್ರ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳು ಪ್ರಮುಖವಾಗಿರ್ತಾವ. ಹಾಗಾಗಿ ಅದರ ಕುರಿತು ನೋಡ್ರಿ. ಏನ್ ನೋಡಿದ್ರಿ? ಅಲಂಕಾರದಲ್ಲಿ ನೋಡಿದ್ರಿ. ಈ ಅಲಂಕಾರದಲ್ಲಿ ಅರ್ಥಾಲಂಕಾರ ಚರ್ಚೆ ಮಾಡ್ತೀವ್ರಿ. ನೆಕ್ಸ್ಟ್ ಈ ಅರ್ಥಾಲಂಕಾರ ಅಂದ್ರ ಏನಂತ ಗೊತ್ತಾಯ್ತ್ರಿ? ಇದು ಅರ್ಥಾಲಂಕಾರದಲ್ಲಿ ಅಂದ್ರೇನು? ಈ ಅರ್ಥಾಲಂಕಾರದ ಒಟ್ಟಾರೆಯಾಗಿ 6 ವಿಧಗಳದಾವು. ಹಾಗಾಗಿ ಅರ್ಥಾಲಂಕಾರದ 6 ವಿಧಗಳಲ್ಲಿ ಮೊದಲೇ ಇದ್ದು ಯಾವ್ದು?
ಉಪಮಾಲಂಕಾರ. ಏನ್ ಉಪಮಾಲಂಕಾರ ಅಂತಂದ್ರ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳು ಪ್ರಾಮುಖ್ಯವಾಗಿರುತ್ತವೆ. ಉಪಮಾನ ಮತ್ತು ಉಪಮೇಯಗಳು ಅಂದ್ರ ಹೋಲಿಸಲು ಹೊರಟಿರುವ ವಸ್ತುಗಳು ಮತ್ತು ಹೋಲಿಸಿಕೊಳ್ಳುವ ಅಂದ್ರ ವಿಶೇಷ ವಿಶೇಷಣ ಅಂತ ಕರಿತಾರಲ್ಲ, ಇಲ್ಲಿ ಹೋಲಿಸುವ ಮತ್ತು ಹೋಲಿಸಿಕೊಳ್ಳಲು ಹೊರಟಿರುವ ಅಂಶಗಳು ಪ್ರಮುಖವಾಗಿರ್ತವೆ. ಹಾಗಾಗಿ ನೋಡ್ರಿ ಏನಾಗುತ್ತೆ ಉಪಮಾಲಂಕಾರ ಎರಡು ವಸ್ತುಗಳಲ್ಲಿನ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದಾಗಿದೆ. ಅಂದ್ರೆ ಏನಾಗ್ತದೆ ಉಪಮಾಲಂಕಾರ ಅಂತಂದ್ರ ಎರಡು ವಸ್ತುಗಳು ಇರ್ತಲ್ಲ, ಆ ಎರಡು ವಸ್ತುಗಳಲ್ಲಿನ ಪರಸ್ಪರ ಹೋಲಿಕೆಯನ್ನು, ಪರಸ್ಪರ ಹೋಲಿಕೆ ಅಂತಂದ್ರೆ ಅದರಲ್ಲಿ ಇದ್ದದನ್ನ ಇದಕ್ಕೆ ಇಲ್ಲಲ್ಲಿ ಇದ್ದದ ಅದಕ್ಕೆ ಎರಡು ವಸ್ತುಗಳನ್ನ ಹೋಲಿಕೆ ಮಾಡುವುದು ಅಂತ ಹೇಳಕತ್ತಾರೆ. ಅಂದರೆ ಇಲ್ಲಿ ಕಾವ್ಯದಲ್ಲಿ ಪರಸ್ಪರ ಅಂಶಗಳನ್ನು ಹೋಲಿಸಿ ಬಿಂಬಿಸುವುದಾಗಿದೆ. ಅಂದ್ರ ಒಂದು ಕಾವ್ಯ ಒಂದು ಪದ್ಯದಲ್ಲಿರುವಂತಹ ಅಂಶಗಳನ್ನ ಆ ಎರಡು ಅಂಶಗಳಿರ್ತಾವು, ಆ ಎರಡು ಅಂಶಗಳಲ್ಲಿ ಏನ್ರಿ ಹೋಲಿಕೆ ಮಾಡೋದು. ಈ ಹೋಲಿಕೆ ಮುಖಾಂತರ ಇಲ್ಲಿ ನಾವೇನಾದ್ರು ಕಾವ್ಯ ರಚನೆ ಮಾಡಿದ್ವಿ ಅಂತಂದ್ರ ಅದಕ್ಕ ಉಪಮಾಲಂಕಾರ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನಾಗತ್ತಲ್ಲಿ ಕಾವ್ಯದಲ್ಲಿ ಪರಸ್ಪರ ಅಂಶಗಳನ್ನ ಬಿಂಬಿಸುವುದು, ಪರಸ್ಪರ ಅಂಶಗಳನ್ನ ಹೋಲಿಸಿ ಬಿಂಬಿಸುವುದು ಅಂತಂದ್ರೆ ಅದರದನ್ನ ಇದರಾಗಿದ್ದಂತೆ ಇದರಿಂದ ಅದರಾಗಿದ್ದಂತೆ ಭಾವಿಸುವುದು. ಅದಕ್ಕಾಗಿ ಈ ಹೋಲಿಕೆಗೆ ಅನುಕೂಲವಾಗಲು ಅದರಲ್ಲಿ 4 ಅಂಶಗಳಿರ್ತಾವೆ. ಈ ಉಪಮಾಲಂಕಾರ ಅನ್ಸ್ಕೊಳ್ಬೇಕಾಗಿತ್ತಂತಂದ್ರ ಆ ಉಪಮಾಲಂಕಾರದಲ್ಲಿ 4 ಅಂಶಗಳು ಇರಬೇಕು. ಆ ಕಾವ್ಯ ಆ ಪದ್ಯದಲ್ಲಿ ಆ ಉಪಮಾಲಂಕಾರಕ್ಕೆ ಸಂಬಂಧಿಸಿದ ಪದ್ಯ ಇತ್ತು ಅಂತಂದ್ರ ಅದರಲ್ಲಿ ಏನಿರ್ಬೇಕ್ರಿ, ಒಂದು ಉಪಮಾನ ಇರಬೇಕು, ನೆಕ್ಸ್ಟ್ ಉಪಮೇಯ ಇರಬೇಕು, ನೆಕ್ಸ್ಟ್ ಉಪಮವಾಚಕ ಇರಬೇಕು, ನೆಕ್ಸ್ಟ್ ಸಮಾನ ಧರ್ಮ. ಈ ಅಂಶಗಳು ಇದ್ದಾಗ ಮಾತ್ರ ಅದಕ್ಕೆ ಏನಂತ ಕೇಳ್ತಾರಲ್ಲಿ, ಏನ್ ಕೇಳ್ತಾರೆ ಅದಕ್ಕೆ ಉಪಮಾಲಂಕಾರ. ಈ ಉಪಮಾಲಂಕಾರವನ್ನ ಏನ್ ಉಪಮಾನ ಅಂದ್ರೇನು, ಉಪಮೇಯ ಅಂದ್ರೇನು, ಏನ್ರಿ ಹಂಗಂದ್ರೆ ಎರಡಕ್ಕೂ ವ್ಯತ್ಯಾಸ ಏನ್ರಿ? ಉಪಮಾನ ಅಂದ್ರೇನು, ಉಪಮೇಯ ಅಂದ್ರೇನು, ಇವುಗಳ ಅಂಶಗಳು ಏನ್ ಮೊದಲು ಬರ್ಬಾರ್ದು ಕರೆಕ್ಟ್ ಆಗಿ.